ಇವತ್ತು ಗೊಬ್ಬರ ಹಾಕ್ತಾ ಇದ್ದೀವಿ, ಬೇಗ ಮುಗಿಸ್ಕೋಬೇಕು. ಲೈಟಾಗಿ ಬೆಳಿಗ್ಗೆ ಮೋಡ ಆಗ್ಬಿಟ್ಟಿದೆ ನೋಡಿ. ಕೆಲಸ ಸ್ಟಾರ್ಟ್ ಆಯಿತು ಬೆಳಿಗ್ಗೆ. ಪ್ಲಾಂಟರ್ಸ್ ಲೈಫ್ ಇದು. ಈಗ 19 ಅಲ್ಲಿ ಮುಗಿದಾಯಿತು. ಈಗ ನಾವು 20-20-30 ಪೊಟಾಶ್ ಕಾಂಬಿನೇಷನ್ದು ಮಿಕ್ಸ್ ಮಾಡ್ತಾ ಇದ್ದೀವಿ. ಆದರೆ ಒಂದು ಏನು ಹೇಳ್ತಾರೆ ಅಂತಂದರೆ, ಟೈಮ್ಗೆ ನಿಮ್ಮ ವೀಡಿಯೋ ನೋಡೋದ್ರಿಂದ ಈ ಕೆಲಸ ಪೆಂಡಿಂಗ್ ಆಗಿದೆ, ಈ ಕೆಲಸ ಮಾಡಬೇಕು ಅಂತ ಒಂದು ವೇಕಪ್ ಕಾಲ್ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ನಾವು ಯಾವಾಗ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಗ ನೋಡಿ, ಮೇಲ್ಗಡೆ ಸ್ಟೆಪ್ಪಲ್ಲಿ ಎಷ್ಟಿದೆ, ಕೆಳಗೆ ಸ್ಟೆಪ್ಪಲ್ಲೂ ಕಾಫಿ ಅಷ್ಟೇ ಇದೆ ನೋಡಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬನ್ನಿ, ಇವತ್ತು ಗೊಬ್ಬರ ಹಾಕ್ತಾ ಇದ್ದೀವಿ, ಬೇಗ ಮುಗಿಸ್ಕೋಬೇಕು. ಲೈಟಾಗಿ ಬೆಳಿಗ್ಗೆ ಮೋಡ ಆಗ್ಬಿಟ್ಟಿದೆ ನೋಡಿ. ನೆನ್ನೆ ಹಾಕಿದ್ದಕ್ಕೆ ಸಾಯಂಕಾಲ ಸ್ವಲ್ಪ ಡ್ರಿಸ್ಲಿಂಗ್ ಬಂದಿದೆ. ಟ್ಯಾಕ್ಟರ್ ಬಂದುಬಿಟ್ಟು 42 HP ಇದು 241 ಅಂತ DI. ಬೆಳಿಗ್ಗೆ ಎಲ್ಲ ಕಾರ್ ಓಡಿಸೋದು, ನಾವು ಬೆಳಿಗ್ಗೆ ಟ್ಯಾಕ್ಟರ್ ಓಡಿಸೋದು ಆಗಿದೆ ಲೋಡು. ಬನ್ನಿ, ಕೆಲಸ ಸ್ಟಾರ್ಟ್ ಆಯಿತು ಬೆಳಿಗ್ಗೆ. ಪ್ಲಾಂಟರ್ಸ್ ಲೈಫ್ ಇದು. ಇವಾಗ ಗೊಬ್ಬರ ಹಾಕ್ಬೇಕಾರೆಲ್ಲ ಭಾರಿ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೋಬೇಕು. ಸ್ಪ್ರೇ ಮಾಡ್ಬೇಕಾದ್ರೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ನಮ್ದು ಇನ್ವಾಲ್ವ್ಮೆಂಟ್ ಇರಬೇಕು ಅಷ್ಟೇ. ಅದನ್ನ ಬನ್ನಿ ನೋಡಿದ್ದು ಕೇಮ್ಯಾಗ ಹಾಕಿರೋದು ನೋಡಿ ಇಲ್ಲೇ. ನಿನ್ನೆ ಲೈಟಾಗಿ ಡ್ರಿಸಲಿಂಗ್ ಬಂದಿತ್ತು, ಇವತ್ತು ಲೈಟ್ ಮೋಡ ಆಗ್ತಿದೆ, ಗೊತ್ತಿಲ್ಲ ಮಳೆ. ಆದರೆ ಚಾರ್ಮಾಡಿ ಘಾಟಿಲೆಲ್ಲ ಭಾರಿ ಮಳೆ ಬಂದಿದೆ ನೆನ್ನೆ. ಇವತ್ತಿನ ಡೇಟ್ ಬಂದ್ಬಿಟ್ಟು ನೋಡಿ ಆಗಸ್ಟ್ 21ನೇ ತಾರೀಕು ಇವತ್ತು. ನೋಡಿ ಇಲ್ಲಿ ತುಂಬಿಸ್ಕೊಳ್ತಾ ಇದ್ದಾರೆ. ಡಾಲ್ಕಿದೆ ಪೈಲೆ 19 ಆಲ್ ಇದೆ. 19 ಆಲ್ ಅಡಿಕೆ ತೋಟಕ್ಕೆ ಹಾಕಿದ್ಮೇಲೆ ನಮಗೆ 20-20-0-13 ರೆಡಿ ಮಾಡಬೇಕು. ಇವತ್ತು ಪೊಟ್ಯಾಶ್ ಕಾಂಬಿನೇಷನ್ 15 ಚೀಲಗೆ 5 ಚೀಲ ಹಾಕ್ತಾಯಿದ್ದೀವಿ ಪೊಟ್ಯಾಶು. ಬನ್ನೀಗ ಕಾಲ್ ಫ್ರಂಟ್ ಮಾಡದಲ್ಲಿ ನೋಡಿ ಹಾಕ್ತಾಯಿದ್ದೀವಿ. ಈಗ ಇಲ್ಲಿ ನೋಡ್ಬೋದು ಫಸ್ಟೇನು ಚೆನ್ನಾಗಿ ಬಂದಿದೆ. ಇದು ಏನಾಗಿತ್ತು ಅಂತಂದರೆ ಕಸಿ ಚೆನ್ನಾಗಿರಲಿಲ್ಲ, ಅದು ಗಿಡದ ಮೇಲೆ ಗಿಡ ಬಂದುಬಿಟ್ಟಿತ್ತು. ಅದಕ್ಕೆ ಬಟ್ಟೆ ಕಟ್ ಮಾಡಿದ್ವಿ ನೋಡಿ. ಇದು 1-2 ವರ್ಷನೂ ಆಗಿಲ್ಲ, ಅದರೊಳಗೆ 1-3 ವರ್ಷ ಅನ್ಬೋದು. ಅಷ್ಟರೊಳಗೆ ನೋಡಿ ಬಂದಾಯಿತು. ಅದ್ರ ಜೊತೆಗೆ ಲಾಸ್ಟ್ ಇಯರ್ ಇಲ್ಲಿ ಹಾಕೊಂಡ್ಬಂದಿದ್ವಿ ಅಡಿಕೆ ಎಲ್ಲ, ಅದು ಬಂದಾಯಿತು ನೋಡಿ. ನಿಮಗೆ ಓಪನ್ ಆದಾಗಲೇ ಎಲ್ಲ ಕ್ಲೀನಾಗಿ ಬರೋಕ್ಕೆ ಸ್ಟಾರ್ಟ್ ಆಗೋದು. ಅದಕ್ಕೆ ಕರೆಕ್ಟಾಗಿ ನ್ಯೂಟ್ರಿಯೆಂಟ್ಸು ಗೊಬ್ಬರ ಎಲ್ಲ ಹಾಕೊಂಡ್ಬಂದ್ಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ. ಆ ಕಡೆಯಿಂದ ಹಾಕ್ಕೊಳ್ಳಿ, ಆ ಸೈಡಿಂದ. ತಿಂಡಿ ಆಯಿತು. ತಿಂಡಿ ಇವಾಗ ಬಂದು 11 o'clock. ತಿಂಡಿ 11 o'clock ಆಗಿರೋದು. ಗೊಬ್ಬರ ಹಾಕ್ಬೇಕಾದ್ರೆ ಎಷ್ಟು ಕಡೆ ತಿಂಡಿ ಎಷ್ಟು ಕಡೆ ಊಟ ಏನೂ ಇರೋಲ್ಲ. ಟೈಮ್ ಸಿಗ್ತಾಗ ಮಾಡ್ಕೊಳ್ತಾ ಇರಬೇಕಷ್ಟೇ. ರೀಲ್ಸ್ ಅಪ್ಡೇಟ್ ಮಾಡಿದ್ದೀನಿ. ಈಗ 19 ಅಲ್ಲಿ ಮುಗಿದಾಯಿತು. ಈಗ ನಾವು 20-20-0-13 ಪೊಟ್ಯಾಶ್ ಕಾಂಬಿನೇಷನ್ದು ಮಿಕ್ಸ್ ಮಾಡ್ತಾ ಇದ್ದೀವಿ. ಬನ್ನಿ ನೋಡಿ, ಪೊಟ್ಯಾಶ್ ಮಿಕ್ಸ್ ಆಗ್ತಾಯಿದೆ. ಪೊಟ್ಯಾಶು ಮತ್ತು 20-20-0-13 ಹಾಕ್ಬಿಟ್ಟು ಲೇಯರ್ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ ಫಸ್ಟು. ಆಲ್ಮೋಸ್ಟ್ 440 ವ್ಲಾಗ್ಸ್ ಮೇಲೆ ಆಗಿದೆ. ಗೊಬ್ಬರ ಕಲಿಸೋದು ಒಂದು 2 ವರ್ಷದಿಂದ ತೋರಿಸಿದೆ. ಒಂದು ಕಮ್ಮಿ ಅಂದರೆ ಗೊಬ್ಬರ ಕಲಿಸೋದು, ಗೊಬ್ಬರ ಹಾಕೋದು ಒಂದು 15-20 ವ್ಲಾಗ್ ಇರ್ಬೋದು. ನಿಜವಾಗ್ಲೂ ಅಷ್ಟೇ ಸಪೋರ್ಟ್ ಮಾಡಿದ್ದೀರಾ ಮಾತ್ರ ಎಲ್ಲದಕ್ಕೂ. ಆದರೆ ಒಂದು ಏನು ಹೇಳ್ತಾರೆ ಅಂತಂದರೆ, ಟೈಮ್ಗೆ ನಿಮ್ಮ ವೀಡಿಯೋ ನೋಡೋದ್ರಿಂದ ಈ ಕೆಲಸ ಪೆಂಡಿಂಗ್ ಆಗಿದೆ, ಈ ಕೆಲಸ ಮಾಡಬೇಕು ಅಂತ ಒಂದು ವೇಕಪ್ ಕಾಲ್ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಅದೊಂದು ಖುಷಿ ಮಾತ. ಏನು ಅಂತಂದರೆ, ಇದು ಲೈಫ್ ಆಫ್ ಪ್ಲಾಂಟರ್, ಒಬ್ಬೊಂದು ಪ್ಲಾಂಟರ್ ಲೈಫ್ ಇದು. ಒಬ್ಬ ಅಗ್ರಿಕಲ್ಚರಿಸ್ಟ್ ಹೆಂಗಿರ್ತದೆ, ಅದು ಕಾಫಿ ಪ್ಲಾಂಟರ್ ಹೆಂಗೆ ನಡೆಯುತ್ತೆ ಅಂತ ನಾನು ಡೈಲಿ ಅದ್ರ ಬಗ್ಗೆ ವ್ಲಾಗ್ಸ್ ಮಾಡಿ ತೋರಿಸ್ತಾ ಇರ್ತೀನಿ. ಎಷ್ಟೋ ಜನ ಅದ್ರ ಜೊತೆಗೆ ರಿಸಂಬಲ್ ಮಾಡ್ಕೊಂಡಿದ್ದಾರೆ. ನಮ್ಮ ಥರನೇ ಸೇಮ್ ನಮ್ಮಲ್ಲಿ ಏನೋ ಒಂದು ಕೆಲಸ ಆಗ್ತಿರಂಗೆ ಅವ್ರಿಗೊಂಥರ ಆ ಥರ ನಮ್ಗೆ ಒಪಿನಿಯನ್ ಕೊಟ್ಟಿದ್ರೆ ಆ ಥರ ಫೀಡ್ಬ್ಯಾಕ್ ಇದೆ. ತುಂಬ ಖುಷಿಯಾಗುತ್ತೆ ನೋಡಿ. ಇವತ್ತು ಡೇಟ್ ಬಂದ್ಬಿಟ್ಟು 21 ಆಗಸ್ಟ್ 21. ಆದರೆ ಏನಾಗ್ತಿದೆ ಅಂತಂದರೆ, ಪಾರ್ಟಿಗೆ ಮಳೆ ಹೊಡಿತಾ ಇದೆ. ಅಂದರೆ ನಿನ್ನೆ ನೋಡಿದ್ರೆ ಮೊನ್ನೆ ಚಿಕ್ಕಮಂಗ್ಳೂರಲ್ಲೆಲ್ಲ ಭಾರಿ ಮಳೆ, ಎಲ್ಲ ರೋಡೆಲ್ಲ ಫ್ಲಡ್ಡು. ನಿನ್ನೆ ನೋಡಿದ್ರೆ ಚಾರ್ಮಾಡಿ ಘಾಟಿಲಿ ಫುಲ್ ಫ್ಲಡ್ಡು, ಎಲ್ಲ ಟ್ರಾಫಿಕೆಲ್ಲ ಜಾಮ್ ಆಗಿಬಿಟ್ಟಿತ್ತು, ಬ್ಲಾಕ್ ಮಾಡಿದರು. ಹಾಗೆ ಪಾರ್ಟಿಗೆ ಹೊಡಿತಾ ಇದೆ. ನಮಗಂತೂ ಮಳೆ ಹೋದ್ಮೇಲೆ ಕಂಟಿನ್ಯೂಸ್ ದೊಡ್ಡ ಮಳೆ ಹೋದ್ಮೇಲೆ ನಮಗೂ ಜಾಸ್ತಿ ಮಳೆ ಹೊಡೆದಿಲ್ಲ. ಅರ್ಧ ಇಂಚು 10-20% ಹೊಡೆದ, ಆದಮೇಲೆ ಹೊಡೆದೇ ಇಲ್ಲ. ನೋಡೋಣ ಈಗ ಇವತ್ತು ಎಕ್ಸ್ಪೆಕ್ಟೆಡ್ ಮಳೆ ನೋಡೋಣ. ಡೈಲಿ ಇದೇ ಥರ ಒಳ್ಳೆ ಬಿಸಿಲಿದೆ ಮಾತ್ರ. ಆದರೆ ಅಲ್ಲಿ ಮೋಡ ಕಾಣಿಸ್ತೆ, ಆ ಥರ ಮೋಡನೂ ಇದೆ. ಆದರೆ ಟೈಮ್ ಲ್ಯಾಪ್ಸ್ ಇಟ್ಟರೆ ಮಾತ್ರ ಸಗದಾಗಿ ಕಾಣಿಸುತ್ತೆ. ಇಟ್ಟು ನೋಡ್ತೀನಿ, ಎಂಜಾಯ್ ಮಾಡಿ ನೋಡೋಣ, ಟ್ರೈ ಮಾಡ್ತೀನಿ. ಕೊನೆಗೆ ನಾವು ಡಾರ್ಫ್ ವೆರೈಟಿಯಲ್ಲಿದ್ದೀವಿ. ಹಿಂಗೆ ಬಂದು ಇಲ್ಲಿಂದ 7 ಅಡಿ ಇದೆ ನೆಟ್ಟಿಗೆ. ಇಲ್ಲಿ ನೋಡಿ, ಇದು ನೋಡಿ. ನಿಜವಾಗ್ಲೂ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ನಾವು ಯಾವಾಗ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಗ ನೋಡಿ, ಮೇಲ್ಗಡೆ ಸ್ಟೆಪ್ಪಲ್ಲಿ ಎಷ್ಟಿದೆ, ಕೆಳಗೆ ಸ್ಟೆಪ್ಪಲ್ಲೂ ಕಾಫಿ ಅಷ್ಟೇ ಇದೆ ನೋಡಿ.
ಹಿಂಗೆ ಈಗ ನಾವು ಅಟ್ಲೀಸ್ಟ್ ಒಂದು 150 ಗ್ರಾಮ್ಸ್ ಬೀಳಂಗೆ ಒಂದೊಂದು ಗಿಡಕ್ಕೆ ಹಾಕ್ತಾಯಿದ್ದೀವಿ. ಅಂದಾಜಿಂದ ಒಂದೊಂದು ಕೈಯಲ್ಲಿ ತೆಗಿಬೇಕಾದ್ರೆ 50 ಗ್ರಾಮ್ ಅಂತ ಲೆಕ್ಕ ಹಾಕಿದ್ರೆ ಜಾಸ್ತಿನೇ ಬರುತ್ತೆ. 3 ಕೈ ಹಾಕ್ತಾಯಿದ್ದೀವಿ ನೋಡಿ. ಇದೆಲ್ಲ ಮ್ಯಾಗ್ ಹಾಕಿರೋದು ನೋಡಿ, ಇಲ್ಲಿ ಎಲ್ಲ ಮ್ಯಾಗು. ಅದೇ ಮ್ಯಾಗ್ ಹಾಕಿಂದ ನಿಮ್ಗೆ ಒಂದು ಏನು ಅಂತಂದರೆ ನಿಮ್ಗೆ ಒಳ್ಳೆ ಗ್ರೀನ್ ಕಲರ್ ಬಂದುಬಿಡುತ್ತೆ ಲೀವ್ಸ್ ಎಲ್ಲ. ಪೆಪ್ಪರ್ದು ಅಷ್ಟೇ ಶೈನಿಂಗ್ ಬರುತ್ತೆ, ಕ್ರಾಪ್ ಎಲ್ಲ ಶೈನಿಂಗ್ ಇರ್ತದೆ, ವೆಯ್ಟ್ ಇರುತ್ತೆ. ಮತ್ತು ರೂಟ್ ಅಷ್ಟೇ ಒಳ್ಳೆ ನಿಮಗೆ ಗ್ರೋತ್ ಬರುತ್ತೆ ರೂಟೆಲ್ಲ. ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಒಂದು 15 ಡೇಸಲ್ಲೆಲ್ಲ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನೋಡಿ. ಹೇಳ್ತೇನೆ ಲೈಟಾಗಿ ಮೋಡ ಆಗಿದೆ, ನೋಡೋಣ ಏನಾಗುತ್ತೆ ಅಂತ. ಲೈಟಾಗಿ ನೋಡಿ ಮಳೆ ಬರೋ ಸ್ಟಾರ್ಟ್ ಆಯ್ತು ಈಗ. ಇಲ್ಲ ಹಂಗಾರೆ ಬೇಕಾಗಿತ್ತು ಒಂದು ಒಳ್ಳೆ ಲೈಟಾಗಿ ಒಂದು ಮಳೆಯಲ್ಲಿ ಬೇಕಾಗಿತ್ತು. ನೋಡೋಣ ಎಷ್ಟು ಜೋರು ಬರುತ್ತೆ ಗೊತ್ತಿಲ್ಲ, ಯಾಕೆಂದರೆ ಹೊಡೆದಲ್ಲಿ ಸರಿಯಾಗಿ ಹೊಡೆದಿದೆ ಮಳೆ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಮಳೆ ಎಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ. ನೋಡೋಣ, ಸದ್ಯ ಒಂದು ಮಳೆ ಬೇಕಾಗಿತ್ತು ಚಿಕ್ಕದು. ಎಷ್ಟು ಬಿಸಿಲಿತ್ತು ಅಂದರೆ ಮಳೆಯಲ್ಲೇ ನಿಲ್ಲೋಣ ಅನಿಸ್ತಾಯಿದೆ, ಅಷ್ಟು ಚೆಂದ ಅನಿಸ್ತಾಯಿದೆ. ಬನ್ನಿ ಈಗ ಮಳೆ ಜೋರು ಸ್ಟಾರ್ಟ್ ಆಯಿತು. ಟ್ಯಾಕ್ಟ್ರ್ ತೊಗೊಂಡೋಗ್ಬಿಟ್ಟು ಒಂದು ನಿಲ್ಲಿಸ್ಬಿಡ್ತೀನಿ, ಸಾಕು ಗೊಬ್ಬರ ಹಾಕಕ್ಕೆ ಹೋಗಲ್ಲ ಇನ್ನು.